Hello students, let's begin today's class from 6th standard English, A Pact with the Sun Supplementary Reader. Third lesson, The Shepherd's Treasure. Shepherd ಅಂದರೆ ಕುರುಬ. ಸೊ ದ ಶೆಫರ್ಡ್ ಅಂದರೆ ಹೂ ರೇರ್ಸ್ ದ ಶಿಪ್ ಅಂತ ಹೇಳ್ತಾರಲ್ಲ, ದ ಶೆಫರ್ಡ್ಸ್ ಟ್ರೆಜರ್. ಅವನ ಹತ್ರ ಏನು ಆಸ್ತಿ ಇತ್ತು, ಟ್ರೆಜರ್ ಅಂದರೆ ನಿಧಿ. ದ ಕುರುಬನ ನಿಧಿ ಏನಂತ ಈ ಲೆಸನಲ್ಲಿ ನೋಡ್ಕೋತೀರ. So a poor shepherd once lived in Iran. Though uneducated, he was very wise and helpful. The king decided to meet him in disguise. ಏನು ಹೇಳ್ತಾರೆ, he is a poor shepherd who lives in a Iran place ಅಲ್ಲಿ ಇರ್ತಾನೆ. Although he is uneducated, he is not educated, but he is very clever, wise and helpful. ತುಂಬ ಹೆಲ್ಪ್ಫುಲ್ ಇರ್ತಾನೆ, ಬೇರೆಯವರಿಗೆ ಹೆಲ್ಪ್ ಮಾಡ್ತಾ ಇರ್ತಾರೆ. So once the king decided to ಮೀಟ್ ಹಿಮ್, ವೇಷ ಬದಲಾಯಿಸ್ಕೊಂಡು, ಡಿಸ್ಗೈಸ್ ಅಂದರೆ ಮಾರುವೇಷದಲ್ಲಿ ಬಂದು ನೋಡಬೇಕು ಅಂತ ಡಿಸೈಡ್ ಮಾಡ್ಕೋತಾನೆ. ಸೊ ಲೆಟ್ಸ್ ಬಿಗಿನ್ ದ ಲೆಸನ್. ಇನ್ ಎ ವಿಲೇಜ್ ಇನ್ ಇರಾನ್ ದೇರ್ ಒನ್ಸ್ ಲಿವ್ಡ್ ಅ ಶೆಫರ್ಡ್. ಹಿ ವಾಸ್ ವೆರಿ ಪೂರ್. ಹಿ ಡಿಡ್ ನಾಟ್ ಹ್ಯಾವ್ ಈವನ್ ಅ ಸ್ಮಾಲ್ ಕಾಟೇಜ್ ಆಫ್ ಹಿಸ್ ಓನ್. He had never been to school or learned to read and write, for there were very few schools in those days. So in a village there lived a shepherd. He was very poor. ತುಂಬ ಬಡವಾಗಿರ್ತಾನೆ. He did not have even a small cottage. ಅವನದಂತ ಏನು ಮನೆಯೂ ಇರಲ್ಲ, ಸಣ್ಣ ಮನೆ, ಕಾಟೇಜು ಇರಲ್ಲ, ಏನೂ ಇರಲ್ಲ. ಕಾಟೇಜ್ ಇಸ್ ನಥಿಂಗ್ ಬಟ್ ದ ಲಿವಿಂಗ್ ಪ್ಲೇಸ್, ಮನೆ. ಸೊ ಹಿ ಹ್ಯಾಡ್ ನೆವರ್ ಬಿನ್ ಟು ಸ್ಕೂಲ್. ಯಾಕಂದರೆ ಆ ಟೈಮಿಗೆ ಸ್ಕೂಲ್ಸ್ ತುಂಬ ಕಮ್ಮಿನೂ ಇತ್ತು. ಆನಂತರ ಇವನು ತುಂಬ ಬಡವಾಗಿದ್ದಕ್ಕೆ ಇವನು ಸ್ಕೂಲ್ಗಳಿಗೆ ಹೋಗೂ ಇಲ್ಲ, ರೀಡ್ ಮಾಡಿಲ್ಲ, ರೈಟ್ ಮಾಡಿಲ್ಲ, ಏನೂ ಇಲ್ಲ. ರೀಡಿಂಗ್ ರೈಟಿಂಗ್ ಇಲ್ಲೇ ಇಲ್ಲ. ದೋ ಪುವರ್ ಆ್ಯಂಡ್ ಅನ್ಎಜುಕೇಟೆಡ್, ದ ಶೆಫರ್ಡ್ ವಾಸ್ ವೆರಿ ವೈಸ್. ಹೀ ಈಸ್ ಅನ್ಎಜುಕೇಟೆಡ್, ಅವನಿಗೇನು ಓದಿರಲ್ಲ, ಬಟ್ ಹೀ ಈಸ್ ವೆರಿ ವೈಸ್ ಅಂದರೆ ತುಂಬ ಕ್ಲೆವರ್ ಇದ್ದ. ಹಿ ಅಂಡರ್ಸ್ಟುಡ್ ಪೀಪಲ್ಸ್ ಸಾರೋ ಆ್ಯಂಡ್ ಟ್ರಬಲ್ಸ್ ಆ್ಯಂಡ್ ಹೆಲ್ಪ್ ದೆಮ್ ಫೇಸ್ ದೇರ್ ಪ್ರಾಬ್ಲಮ್ಸ್ ವಿತ್ ದ ಕರೇಜ್ ಆ್ಯಂಡ್ ಕಾಮನ್ ಸೆನ್ಸ್. ಏನು ಮಾಡ್ತಾ ಇದ್ದ ಇವನು, ತುಂಬ ಜಾಣ ಇದ್ದಕ್ಕೆ ಹಿ ವಾಸ್ ಅಂಡರ್ಸ್ಟ್ಯಾಂಡಿಂಗ್ ದ ಪ್ರಾಬ್ಲಮ್ಸ್, ಟ್ರಬಲ್ ಮತ್ತು ಸಾರೋ, ಏನೇನು ಪ್ರಾಬ್ಲಮ್ ಇದೆ ಜನರದ್ದು ಅದೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾ ಇದ್ದ. ಮತ್ತು ಅವ್ರಿಗೆ ಧೈರ್ಯ ಕೊಡ್ತಾ ಇದ್ದ, ಕರೇಜಲ್ಲಿ ನೀವು ಈ ಪ್ರಾಬ್ಲಮನ್ನು ಫೇಸ್ ಮಾಡಿರಿ, ಏನಾಗಲ್ಲ, ಯೂಸ್ ಯುವರ್ ಕಾಮನ್ ಸೆನ್ಸ್, ಆ ಥರ ಹೇಳಿ. ಮೆನಿ ಪೀಪಲ್ ಕೇಮ್ ಟು ಹಿಮ್ ಫಾರ್ ದ ಅಡ್ವೈಸ್. ಭಾಳ ಜನ ಬರ್ತಾಯಿದ್ರು ಇವನ ಹತ್ರ ಅಡ್ವೈಸ್ ಕೇಳೋಕ್ಕೆ, ಈ ಥರ ಪ್ರಾಬ್ಲಮ್ ಇದೆ, ಏನು ಮಾಡಬೇಕು, ಹಾಗೆ ಹೀಗೆ ಅಂತ. ಸೂನ್ ಹಿ ಬಿಕೇಮ್ ಫೇಮಸ್ ಫಾರ್ ಹಿಸ್ ವಿಸ್ಡಮ್ ಆ್ಯಂಡ್ ಫ್ರೆಂಡ್ಲಿ ನೇಚರ್. ತುಂಬ ಫ್ರೆಂಡ್ಲಿ ನೇಚರು ಇರ್ತಾನೆ. ಸೊ ಎಲ್ಲರಿಗೂ ಅವನ ಅಡ್ವೈಸ್ ಮಾಡೋದು ನೋಡಿ ಒಂದ್ಸಲ ತುಂಬ ಫೇಮಸ್ ಆಗಿಬಿಡ್ತಾನೆ ಇವನು. ದ ಕಿಂಗ್ ವಾಸ್ ದ್ಯಾಟ್ ಕಂಟ್ರಿ ಹರ್ಡ್ ಅಬೌಟ್ ಹಿಮ್ ಆ್ಯಂಡ್ ಥಾಟ್ ಆಫ್ ಮೀಟಿಂಗ್ ಹಿಮ್. ಆ ಕಂಟ್ರಿದು ಕಿಂಗ್ ಏನು ಮಾಡ್ತಾನೆ, ಇವನ ಬಗ್ಗೆ ಎಲ್ಲ ಕೇಳ್ಕೊಂಡು ಬಿಡ್ತಾನೆ. ಎಲ್ಲ ಜನರು ಹೋಗಿ ಇವನ ಹತ್ರನೇ ತನ್ನ ಕಷ್ಟ ಸುಖ ಎಲ್ಲ ಹೇಳ್ಕೊಂಡು ಅಡ್ವೈಸ್ ತೊಗೋತಾ ಇದ್ದಾರೆ. ಸೊ ಇವನು ಯಾವ ಥರ ಇದ್ದಾನೆ ಅಂತ ನಾನು ಹೋಗಿ ಮೀಟ್ ಮಾಡಬೇಕು ಅಂತ ಇವನಿಗೆ ಥಾಟ್ ಬರ್ತದೆ ಕಿಂಗಿಗೆ. ಸೊ ಡಿಸ್ಗೈಸ್ಡ್ ಆ್ಯಸ್ ಎ ಶೆಫರ್ಡ್ ಆ್ಯಂಡ್ ರೈಡಿಂಗ್ ಆನ್ ಅ ಮೂಲ್, ಒನ್ ಡೇ ದ ಕಿಂಗ್ ಕೇಮ್ ಟು ದ ಕೇವ್ ವೇರ್ ದ ವೈಸ್. ಏನು ಮಾಡ್ತಾನೆ, ಡಿಸ್ಗೈಸ್ಡ್ ಅಂದರೆ ಮಾರುವೇಷ ಆಗಿ ಯಾವ ಥರ ರೆಡಿ ಆಗ್ತಾನೆ, ಒಂದು ಶೆಫರ್ಡ್ ಥರನೇ ರೆಡಿ ಆಗ್ತಾನೆ. ಆನಂತರ ಹೆಸರುಗತ್ತೆ, ಮೂಲ್ ಅಂದರೆ ಹೆಸರುಗತ್ತೆ, ಅದರಲ್ಲಿ ಕುತ್ಕೊಂಡು ದ ಕಿಂಗ್ ಕೇಮ್ ಟು ದ ಕೇವ್. ಅವನ ಹತ್ರ ಒಂದು ಕೇವ್ಸಲ್ಲಿ ಇರ್ತಾನೆ ಅವನು. ಅಂದರೆ ಅವನದು ಒಂದು ಕಾಟೇಜ್ ಇರಲ್ಲ, ಅದಕ್ಕೆ ಈ ಥರ ಕೇವ್ ಅಂತ ಇರುತ್ತಲ್ಲ, ಹಿಂಗೆ ಕಲ್ಲುಗಳಿಂದ ಹಿಂಗೆ ಮಾಡ್ಕೊಂಡು ಗುಹೆ ಥರ ಇರ್ತಾರೆ, ಅಲ್ಲಿರ್ತಾನೆ. ವೇರ್ ದ ವಾಯ್ಸ್ ಶೆಫರ್ಡ್ ಲಿವ್ಡ್, ಎಲ್ಲಿ ಆ ಕೇವ್ ಹತ್ರ ಬರ್ತಾನೆ. ಆ್ಯಸ್ ಸೂನ್ ಆ್ಯಸ್ ದ ಶೆಫರ್ಡ್ ಸೋ ದ ಟ್ರಾವೆಲರ್ ಕಮಿಂಗ್ ಟುವರ್ಡ್ಸ್ ದ ಕೇವ್, ಹಿ ರೋಸ್ ಟು ವೆಲ್ಕಮ್ ಹಿಮ್. ಬಂದೆ, ಆ್ಯಸ್ ಸೂನ್ ಆ್ಯಸ್ ಹಿ ಸೋ, ಆ ಶೆಫರ್ಡ್ ಯಾರೋ ಬರ್ತಾ ಇದ್ದಾನೆ, ಹೆಸರುಗತ್ತೆ ಹತ್ಕೊಂಡು ಇವನು ಎದ್ದು ನಿಂತ್ಕೊಂಡು ಅವ್ರಿಗೆ ಏನು ಮಾಡ್ತಾನೆ, ವೆಲ್ಕಮ್ ಮಾಡ್ತಾನೆ. ಹಿ ಟುಕ್ ದ ಟಯರ್ಡ್ ಟ್ರಾವೆಲರ್ ಇನ್ಸೈಡ್ ದ ಕೇವ್ ಆ್ಯಂಡ್ ಗೇವ್ ಹಿಮ್ ವಾಟರ್ ಟು ಡ್ರಿಂಕ್ ಆ್ಯಂಡ್ ಶೇರ್ ಹಿಸ್ ಓನ್ ಮೀಲ್. ಏನು ಮಾಡ್ತಾರೆ, ಒಳಗೆ ಕರ್ಕೊಂಡು ವೆಲ್ಕಮ್ ಮಾಡಿ ಒಳಗೆ ಕರ್ಕೊಂಡು ಹೋಗಿ, ಟಯರ್ಡಾಗಿ ಬಂದಿದ್ದೀರಾ, ಟ್ರಾವೆಲ್ ಮಾಡಿಕೊಂಡು ಬಂದಿದ್ದಕ್ಕೆ ಅಂತ ಆ ಕಿಂಗಿಗೆ ಒಳಗೆ ಕರ್ಕೊಂಡು ನೀರು ಕೊಡ್ತಾನೆ ಕುಡಿಲಿಕ್ಕೆ, ವಾಟರ್ ಟು ಡ್ರಿಂಕ್ ಆ್ಯಂಡ್ ಶೇರ್ ದ. ಅವನ ಹತ್ರ ಊಟಕ್ಕೆ ಅಲ್ಪ ಸ್ವಲ್ಪ ಏನು ಊಟ ಇರ್ತದಲ್ಲ ಆ ಊಟನೇ, ಮೀಗರ್ ಅಂದರೆ ಕಮ್ಮಿ ಇರೋ ಊಟನೇ ಅವನಿಗೂ ಶೇರ್ ಮಾಡ್ಕೊಂಡು ಊಟ ಕೊಡ್ತಾನೆ. ದ ಕಿಂಗ್ ರೆಸ್ಟೆಡ್ ಫಾರ್ ದ ನೈಟ್ ಇನ್ ದ ಕೇವ್ ಆ್ಯಂಡ್ ವಾಸ್ ಗ್ರೇಟ್ಲಿ ಇಂಪ್ರೆಸ್ಡ್ ಬೈ ದ ಶೆಫರ್ಡ್ಸ್ ಹಾಸ್ಪಿಟಾಲಿಟಿ ಆ್ಯಂಡ್ ವೈಸ್ ಕಾನ್ವರ್ಸೇಷನ್. ರಾತ್ರಿ ಎಲ್ಲ ಅವನ ಜೊತೆ ತೆಗಿತಾನೆ.
ಈ ಕಿಂಗ್ ಫುಲ್ ಇಂಪ್ರೆಸ್ ಆಗಿಬಿಡ್ತಾನೆ. ಎಷ್ಟು ಚೆನ್ನಾಗಿದ್ದಾನಪ್ಪ ಇವನು, ನಿಜ ಇವನು ಹಾಸ್ಪಿಟಾಲಿಟಿ ಅಂದರೆ ಅಂತ ಆತಿಥ್ಯ, ಅವನು ಏನು ಎಷ್ಟು ಚೆನ್ನಾಗಿ ನೋಡ್ಕೋತಾನಲ್ಲ ಅದನ್ನು ಆನಂತರ ಅವನದು ಟ್ಯಾಲೆಂಟು, ಒಳ್ಳೆ ಮಾತುಗಳನ್ನು, ವಾಯ್ಸ್ ಕಾನ್ವರ್ಸೇಷನ್ ಅಂದರೆ ಎಷ್ಟು ಯಾವುದಾದೋ ಥರ ಏನೇನೋ ಮಾತಾಡೋದಲ್ಲ, ಎಷ್ಟು ವ್ಯಾಲ್ಯೂಯಬಲ್ ಮಾತನ್ನು ನೋಡಿ ಇವನು ಫುಲ್ ಕಿಂಗ್ ಇಂಪ್ರೆಸ್ ಆಗಿಬಿಡ್ತಾನೆ. Though still tired, the king decided to depart the next morning and said, "Many thanks for your kindness to a poor traveler. I have a long way to go. Permit me to leave." ಏನು ಹೇಳ್ತಾನೆ, ತುಂಬ ಥ್ಯಾಂಕ್ ಯು, ನೀ ರಾತ್ರಿ ಎಲ್ಲ ನನಗೆ ನಿನ್ನ ಜೊತೆ ಇಟ್ಕೊಂಡು ನಿನ್ನ ಆತಿಥ್ಯವನ್ನು ಮಾಡಿದ್ದಕ್ಕೆ, ಊಟನೂ ಕೊಟ್ಟಿದ್ದಕ್ಕೆ. ಸೊ ನಾನು ತುಂಬ ದೂರ ಹೋಗಬೇಕು, ತುಂಬ ಥ್ಯಾಂಕ್ ಯು. ಸೊ ಪರ್ಮಿಟ್ ಮೀ ಅಂದರೆ ಲೆಟ್ ಮೀ, ಯು ಜಸ್ಟ್ ಗಿವ್ ದ ಪರ್ಮಿಷನ್, ಲೆಟ್ ಮೀ ಗೋ ಅಂತ ಕಿಂಗ್ ಹೇಳ್ತಾನೆ. ಲುಕ್ಕಿಂಗ್ ಸ್ಟ್ರೇಟ್ ಇನ್ ಟು ದ ಐಸ್ ಆಫ್ ದ ಗೆಸ್ಟ್, ಇವನೇನು ಮಾಡ್ತಾನೆ ಶೆಫರ್ಡ್ ಡೈರೆಕ್ಟ್ ಅವನ ಐಸಿಗೆ ನೋಡಿಕೊಂಡು, ದ ಶೆಫರ್ಡ್ ರಿಪ್ಲೈ, ಥ್ಯಾಂಕ್ ಯು ಯುವರ್ ಮ್ಯಾಜೆಸ್ಟಿ ಫಾರ್ ಪೇಯಿಂಗ್ ಮೀ ದ ಕಾಂಪ್ಲಿಮೆಂಟ್ ಆಫ್ ಅ ವಿಸಿಟ್. ಏನು ಹೇಳ್ತಾನೆ, ಅವನು ಗೆಸ್ ಮಾಡಿಬಿಡ್ತಾನೆ ಇವ್ರು ಯಾರು ಕಿಂಗ್ ಅಂದ್ಕೊಂಡು. ಸೊ ಥ್ಯಾಂಕ್ ಯು ಯುವರ್ ಮ್ಯಾಜೆಸ್ಟಿ ಕಿಂಗ್ ಅಂತ ಹೇಳಿಬಿಡ್ತಾನೆ, ಫಾರ್ ಪೇಯಿಂಗ್ ಮೀ, ನನಗೆ ಒಳ್ಳೆ ಕಾಂಪ್ಲಿಮೆಂಟ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು ಅಂತ ಹೇಳ್ತಾರೆ, ಮತ್ತು ನನಗೆ ನನ್ನ ಮನೇಲಿ ವಿಸಿಟ್ ಮಾಡಿದ್ದಕ್ಕೂ ಥ್ಯಾಂಕ್ ಯು ಅಂತ ಹೇಳ್ತಾರೆ. ದ ಕಿಂಗ್ ವಾಸ್ ಆಸ್ಟಾನಿಶ್ಡ್ ಆ್ಯಸ್ ವೆಲ್ ಆ್ಯಸ್ ಪ್ಲೀಸ್ಡ್. ಕಿಂಗ್ ಫುಲ್ ಸರ್ಪ್ರೈಸ್ ಆಗ್ತಾನೆ, ಇವನಿಗೆ ಹೆಂಗೆ ಗೊತ್ತಾಯ್ತಪ್ಪ ಅಂತ. ದ ಕಿಂಗ್ ಹೀ ಈಸ್ ಇಂಡೀಡ್ ವೆರಿ ವೈಸ್. ಇಂಡೀಡ್ ಅಂದರೆ ತುಂಬ ರಿಯಲಿ, ಹೀ ಈಸ್ ರಿಯಲಿ ವಾಯ್ಸ್, ತುಂಬಾ ಜಾಣ ಇವನು ಅಂದ್ಕೊಂಡು ತಿಳ್ಕೊತಾನೆ. ಹಿ ಥಾಟ್ ಟು ಹಿಮ್ಸೆಲ್ಫ್, ಕಿಂಗ್ ಹೇಳ್ಕೊತಾನೆ ರಿಯಲಿ ಇವನು ತುಂಬಾ ಜಾಣ ಅಂದ್ಕೊಂಡು. ಐ ನೀಡ್ ಪೀಪಲ್ ಲೈಕ್ ಹಿಮ್ ಟು ವರ್ಕ್ ಫಾರ್ ಮೀ. ಈ ಥರದ್ದು ಪೀಪಲೇ ನನಗೆ ಬೇಕು, ನನ್ನ ರಾಜ್ಯಕ್ಕೆ ಬೇಕು, ನನ್ನ ದೇಶಕ್ಕೆ ಬೇಕು. ಇಷ್ಟು ಟ್ಯಾಲೆಂಟೆಡ್ ಪೀಪಲ್ ನನ್ನ ಜೊತೆ ವರ್ಕ್ ಮಾಡಲೇಬೇಕು ಅಂತ ಇವನು ಡಿಸೈಡ್ ಮಾಡ್ಕೋತಾನೆ ಕಿಂಗ್. ದ ಕಿಂಗ್ ಅಪಾಯಿಂಟೆಡ್ ದಿಸ್ ಹಂಬಲ್ ಶೆಫರ್ಡ್ ದ ಗವರ್ನರ್ ಆಫ್ ಅ ಸ್ಮಾಲ್ ಡಿಸ್ಟಿಕ್. ಗವರ್ನರ್ ಆಗಿ ಒಂದು ಸ್ಮಾಲ್ ಡಿಸ್ಟಿಕ್ನ ಗವರ್ನರ್ ಅಂತ ಅಪಾಯಿಂಟ್ ಮಾಡ್ತಾನೆ. Although he rose to the power and the dignity, the shepherd remained the humble as ever. ಅವನಿಗೆ ಪವರ್ ಮತ್ತು ಡಿಗ್ನಿಟಿ ಸಿಕ್ತು ಈಗ, ಯಾರಿಗೆ, ಶೆಫರ್ಡಿಗೆ. ಆದರೂ ಅವನೆಷ್ಟು ಎಲ್ಲರ ಜೊತೆ ಹಂಬಲ್ ಆಗೇ ಇರ್ತಾನೆ, ಅಂದರೆ ಮೊದಲು ಹೆಂಗೆ ಇರ್ತಾನಲ್ಲ ಪೊಲೈಟಾಗಿ, ಆ ಥರನೇ ಇರ್ತಾರೆ. ಪೀಪಲ್ ಲವ್ಡ್ ಆ್ಯಂಡ್ ಆನರ್ಡ್ ಹಿಮ್ ಫಾರ್ ಹಿಸ್ ವಿಸ್ಡಮ್. ಎಲ್ಲರೂ ಅವನಿಗೆ ಮೊದಲಿನಷ್ಟೇ ಇಷ್ಟಪಡ್ತಾರೆ, ಅಷ್ಟೇ ರೆಸ್ಪೆಕ್ಟ್ ಕೊಡ್ತಾರೆ. ಆ್ಯಂಡ್ ಲವ್ಡ್ ಹಿಮ್ ಫಾರ್ ದ ಆನರ್ ಆ್ಯಂಡ್ ಫಾರ್ ಹಿಸ್ ವಿಸ್ಡಮ್, ಸಿಂಪತಿ ಆ್ಯಂಡ್ ಗುಡ್ನೆಸ್. ಅವನದು ಗುಡ್ನೆಸ್ಸಿಗೆ, ಸಿಂಪತಿಗೆ, ಆನರ್ಗೆ ಎಲ್ಲದೂ ಅಷ್ಟೇ ರೆಸ್ಪೆಕ್ಟ್ ಕೊಟ್ಕೊಂಡು ಅಷ್ಟೇ ಪ್ರೀತಿ ಮಾಡ್ತಾ ಇರ್ತಾರೆ ಜನರು ಅವನಿಗೆ. ಹಿ ವಾಸ್ ಕೈಂಡ್ ಆ್ಯಂಡ್ ಜಸ್ಟ್ ಟು ಒನ್ ಆ್ಯಂಡ್ ಆಲ್. ಎಲ್ಲರಿಗೂ ಕರುಣೆಯಿಂದ ನೋಡ್ಕೋತಾ ಇರ್ತಾರೆ. ಹಿ ವಾಸ್ ಕೈಂಡ್ ಟು ಎವ್ರಿಬಡಿ. ಹಿಸ್ ಫೇಮ್ ಆ್ಯಸ್ ಫೇರ್ ಆ್ಯಸ್ ವಾಯ್ಸ್ ಗವರ್ನರ್ ಸೂನ್ ಸ್ಪ್ರೆಡ್ ಥ್ರೂ ಔಟ್ ದ ಕಂಟ್ರಿ. ಅವನು ತುಂಬ ಫೇರ್ ಮತ್ತು ವಾಯ್ಸ್, ಅಂದರೆ ಧೋಕಾದಾರಿ ಎಲ್ಲ ಇರಲ್ಲ ನೋಡ್ರಿ, ಅಷ್ಟು ಆ ಥರ ಫೇರ್ ಆಗಿದ್ದಾನೆ ಅಂತ ಎಲ್ಲ ಕಂಟ್ರಿಯಲ್ಲಿ, ಥ್ರೂ ಔಟ್ ಕಂಟ್ರಿಗೆ ಎಲ್ಲರಿಗೂ ಗೊತ್ತಾಗ್ಬಿಡ್ತದೆ. ನೌ ದ ಗವರ್ನರ್ಸ್ ಆಫ್ ಅದರ್ ಪ್ರೊವಿನ್ಸಸ್ ಗ್ರೀವ್ ಟೆರಿಬ್ಲಿ ಜೆಲಸ್ ಆಫ್ ಹಿಮ್ ಆ್ಯಂಡ್ ಬಿಗ್ಯಾನ್ ಟು ಟಾಕ್ ಟು ದ ಕಿಂಗ್ ಅಗೇನ್ಸ್ಟ್ ಹಿಮ್. ಅನಂತರ ಈಗ ಅವನಿಗೆ ಎಲ್ಲರೂ ಅಪ್ರಿಷಿಯೇಟ್ ಮಾಡಲಿಕ್ಕೆ, ಎಲ್ಲ ಜನರು ಅವನಿಗೆ ಇಷ್ಟಪಡ್ಲಿಕ್ಕೆ ಶುರು ಮಾಡಿದ್ಕೂಡಲೇ ಬಾಕಿ ಪ್ರಾಂತ್ಯದ್ದೆಲ್ಲ ಗವರ್ನರ್ ಇರ್ತಾರಲ್ಲ ಅವರೆಲ್ಲ ಜೆಲಸ್ ಮಾಡೋಕ್ಕೆ ಶುರು ಆಗ್ಬಿಡ್ತಾರಪ್ಪ, ನಮ್ಗೆ ಯಾರೂ ನೋಡ್ಕೋತಾನೆ ಇಲ್ಲ, ಕೇಳ್ತಾ ಇಲ್ಲ, ಎಲ್ಲ ಇವನಿಗೆ ಕೇಳ್ತಾ ಇದ್ದಾರೆ, ಈ ಹೊಸ ಶೆಫರ್ಡಿಗೆ ಅಂದ್ಕೊಂಡು ಹೇಳಿ. ಅವರು ಕಿಂಗಿಗೆ ಏನು ಹೇಳ್ತಾರೆ, ಅವನ ಬಗ್ಗೆ ಹೇಳೋಕ್ಕೆ ಶುರು